ನಮಸ್ತೆ ಎಲ್ಲರಿಗೂ. ಒಂದು ಆಡಿಯೋ ಕ್ಲಿಪ್ ಹಾಕ್ತೀವಿ, ಕೇಳಿಸ್ಕೊಂಡು. ಕರ್ನಾಟಕ ಯುವರಕ್ಷಣಾ ವೇದಿಕೆ. ಯುವರಕ್ಷಣೆ ಯಾವ ಊರಿಂದ? ಇಲ್ಲ, ಚಳ್ಳಕೆರೆಯಿಂದಲೇ. ಕೆಲವೊಂದು ಹಸುಗಳಿಗೆ ಕಾಲಲ್ಲಿ ಇದು ರಕ್ತ ಬಂದ್ಬಿಟ್ಟು ಭಾಳ ಇದಾಗ್ತಾ ಇದೆ. ಒಂದೆರಡು ಸರಿ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾರೆ, ಕರೆಕ್ಟಾಗಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪಾಪ ನಮ್ಮ ಹುಡುಗರು ಒಂದು 2-3 ಸರಿ ನಮ್ಮ ಸಂಘಟನೆ ಹುಡುಗರು 4-5 ಸಲ ಬಂದು ಇದು ಮಾಡ್ತಾರೆ. ನಾನು ನಿನ್ನೆ ಮನೆಯಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಡಾಕ್ಟ್ರಿಗೆ ಮಾಡಿದ್ವಿ, ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಮೋಸ್ಟ್ ಅದೇ ರಜೆ ಆಗ್ತಲ್ಲ, ಹಂಗಾಗಿ ನಾವು ಸುಮ್ಮನೆ. ಇವತ್ತು ಇದೆ ಬೆಳಿಗ್ಗೆ. ನೀವು ಒಂದ್ ಕಡೆ ಕಟ್ ಹಾಕೊಂಡಿದ್ರೆ ನಾನು ಡೈಲಿ ಬೇಕಾಗಿ ಕಳ್ಸೋ ವ್ಯವಸ್ಥೆ ಮಾಡ್ತೀನಿ, ಒಬ್ಬರು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ. ಹೌದಾ? ಬಂದ್ರೆ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಒಬ್ಬರು ಕಳ್ಸ್ಕೊಡ್ತೀನಿ. ಅವ್ರು ಕರ್ಕೊಂಡು ಹೋದ್ರೆ ಅಲ್ಲಿ ಏನೈತೆ ಟ್ರೀಟ್ಮೆಂಟ್ ಒಂದೇ ಕಡೆ ಇದೆ. ಅವು ಬಿಟ್ಬಿಟ್ರೆ ಒಂದಿನ ಮಾಡಿ ಕ್ಯೂರ್ ಆಗಲ್ಲ ಅವು, ಮತ್ತೆ ಅದಂಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುತ್ತಾ? ಗೋಶಾಲೆಗೆ ಅಂದ್ರೆ ನಮಗೆ ನಗರಸಭೆಯಿಂದ ಬರ್ಬೇಕು. ಹೌದಾ? ಒಂದು ಕನ್ವೀನಿಯಂಟ್ ಅಂದ್ರೆ ಅದಕ್ಕೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಬೇಕು. ಒಂದೇ ಮಾಡಿ ಕೈ ಬಿಟ್ರೆ ನಡೆಯಲ್ಲ. ಹೌದೌದು, ಅದು ಸಕ್ಸಸ್ ಆಗಲ್ಲ. ಈಗ ಒಂದು ಆಡಿಯೋ ಕ್ಲಿಪ್ ಕೇಳಿರಲ್ಲ, ಡಾಕ್ಟ್ರ್ ಹೇಳ್ದಂಗೆ ಹಸುಗಳನ್ನೆಲ್ಲ ಹಿಡಿಯೋದಕ್ಕೆ ನಮ್ಮ ತಂಡ ಸತತ 7 ದಿನ ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಹಸುಗಳು ನಮಗೆ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ಯುವ ರಕ್ಷಣೆ ವೇದಿಕೆ ಅವರ ಸಹಾಯದಿಂದ ನಾವು ಹಸುಗಳನ್ನೆಲ್ಲ ಗೋಶಾಲೆಗೆ ಸೇರಿಸಲು ಮನವಿ ಪತ್ರವನ್ನು ನಗರಸಭೆ ಚಳ್ಳಕೆರೆಗೆ ಹೋಗಿ ತಲುಪಿಸಿದ್ದೇವೆ. ಗೋಶಾಲೆಗೆ ಹಸುಗಳು ತಲುಪಿಸಿದ ನಂತರ ಅವುಗಳನ್ನ ಯೋಗಕ್ಷೇಮ ನೋಡಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀವಿ. ಧನ್ಯವಾದಗಳು.